ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಬಾಲಬಾಲೆಯರಿಗೆ ಬಾಹ್ಯಾಕಾಶ ಪುಸ್ತಕ ಮಾಲೆ ಈ ಸರಣಿಯ 16ನೇ ಸರಣಿಕೆಯನ್ನು ನಾನು ಓದುತ್ತಿದ್ದೇನೆ. ಇಂದಿನ ಸ್ವಲ್ಪ ವಿಷಯವನ್ನು ತೆಗೆದುಕೊಂಡು ಮುಂದುವರಿಸೋಣ. ಈ ಸರಣಿಕೆಯಲ್ಲಿ SLV 3 ಎನ್ನು ಮೇಲ್ದರ್ಜೆಗೆ ಏರಿಸುವ ಪ್ರಯತ್ನ ಯಶಸ್ವಿಯಾಗಿ ASLV ಎಂಬ ರಾಕೆಟ್ ನಿರ್ಮಾಣ ಮಾಡಲು ಸಾಧ್ಯವಾಯಿತು. ಆ ಸಮಯದಲ್ಲಿ PSLV ಮತ್ತು GSLV ಎಂಬ ಬೇರೆ ಬೇರೆ ವಾಹಕಗಳ ಯೋಜನೆಯು ನಡೆಯುತ್ತಿತ್ತು. PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಬಲಶಾಲಿ ರಾಕೆಟ್ ಆಗಿದ್ದು 100 ಕಿಲೋಗ್ರಾಂ ತೂಕದ ಸಂವೇದಿ ಉಪಗ್ರಹಗಳನ್ನು ನಿಗದಿತ ಕಕ್ಷೆಗೆ ಸೇರಿಸುವ ಸಾಮರ್ಥ್ಯ ಹೊಂದಿತ್ತು. GSLV ಜಿಯೋ ಸ್ಟೇಷನರಿ ಲಾಂಚ್ ವೆಹಿಕಲ್ 1500 ಕಿಲೋಗ್ರಾಂವರೆಗಿನ ತೂಕದ ಸಂವಹನ ಉಪಗ್ರಹಗಳನ್ನು ಕಕ್ಷೆಗೆ ಕೂಡಿಸುವ ಸಾಮರ್ಥ್ಯ ಹೊಂದಿದ್ದವು. PSLVಯ ಮೂಲ ಸ್ವರೂಪ ಸಾಕಾರಗೊಳಿಸಿದ್ದು ಪ್ರೊಫೆಸರ್ ಧವನ್. ಇಸ್ರೋದ ಮುಂದಿನ ಎಲ್ಲ ಬಾಹ್ಯಾಕಾಶ ಯೋಜನೆಗಳಿಗೆ PSLV ಆಧಾರವಾಗಿ ಇಸ್ರೋದ ಕಾರ್ಯಕುಶಲಿ ಕುದುರೆ ವರ್ಕ್ ಹಾರ್ಸ್ ಎಂದೆನಿಸಿಕೊಂಡಿತು. ಹೊಸ ಅಧ್ಯಾಯ ಪ್ರಾಯೋಗಿಕ ಉಪಗ್ರಹಗಳು. ಭವಿಷ್ಯದ ದೂರದೃಷ್ಟಿ ಹೊಂದಿದ್ದ ಪ್ರೊಫೆಸರ್ ಧವನ್ ಭಾರತದಲ್ಲಿ ಸ್ವತಂತ್ರವಾಗಿ ಅಧಿಕ ಸಾಮರ್ಥ್ಯದ ಉಪಗ್ರಹಗಳನ್ನು ನಿರ್ಮಿಸಿ ಉಡಾಯಿಸಲು ಸಾಧ್ಯವಾದರೆ ಅದು ದೇಶದ ತ್ವರಿತ ಅಭಿವೃದ್ಧಿಗೆ ನೆರವಾಗಬಲ್ಲದು ಎಂದು ಮನಗಂಡರು. ಭಾರತದ ಪ್ರಥಮ ಉಪಗ್ರಹ ಖ್ಯಾತ ಖಗೋಳ ಹಾಗೂ ಗಣಿತ ವಿಜ್ಞಾನಿಯ ಹೆಸರು ಹೊತ್ತ ಬಹುಭುಜಾಕೃತಿಯ ಆರ್ಯಭಟ. ಚಿತ್ರ 8. ಈ ಉಪಗ್ರಹವನ್ನು ಏಪ್ರಿಲ್ 19, 1975ರಂದು ಸೋವಿಯತ್ ಒಕ್ಕೂಟದ ರಾಕೆಟ್ ಮೂಲಕ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿತ್ತು. ಇದು ಭಾರತದ ದೇಶೀಯ ಉಪಗ್ರಹ ತಂತ್ರಜ್ಞಾನ ಹೊಸ ಅಧ್ಯಾಯ ಆರಂಭಿಸಿತು. ಬಾಹ್ಯಾಕಾಶ ಯೋಜನೆಗಳಿಗೆ ಒಂದು ಸ್ಪಷ್ಟ ಆಕಾರ ನೀಡಿ ಕಾರ್ಯಗತಗೊಳಿಸಲು ಹಾಗೂ ಸಂಸ್ಥೆ ತ್ವರಿತಗತಿಯಲ್ಲಿ ಬೆಳೆಯಲು ಪ್ರೊಫೆಸರ್ ಧವನ್ ಈ ಕೆಳಕಂಡ ಯೋಜನೆಗಳನ್ನು ರೂಪಿಸಿದರು. ಸೈಟ್ ಯೋಜನೆ. ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್ 1975-76ರ ಅವಧಿಯಲ್ಲಿ ರೂಪಿಸಿ ಅಮೆರಿಕಾದ ATS-6 ಉಪಗ್ರಹ ನೆರವಿನಿಂದ ಭಾರತದ 6 ರಾಜ್ಯದ ಹಳ್ಳಿಗಳಿಗೆ ದಿನಕ್ಕೆ 4 ಗಂಟೆಗಳ ಕಾಲ ದೂರದರ್ಶನದ ಶೈಕ್ಷಣಿಕ ಕಾರ್ಯಕ್ರಮವನ್ನು ಬಿತ್ತರಿಸಲಾಯಿತು. ಈ ಸೈಟ್ ಕಾರ್ಯಕ್ರಮ ಅಂತಿಮವಾಗಿ ಇನ್ಸ್ಯಾಟ್ ಸರಣಿಯ ಉಪಗ್ರಹವನ್ನು ರೂಪಿಸಲು ನಾಂದಿಯಾಯಿತು. ಇಸ್ರೋ ಮತ್ತು ಅಂಚೆ ಟೆಲಿಗ್ರಾಫ್ ಇಲಾಖೆ ಜಂಟಿಯಲ್ಲಿ ಸ್ಟೆಫ್ ಸ್ಯಾಟಲೈಟ್ ಟೆಲಿಕಮ್ಯುನಿಕೇಷನ್ ಎಕ್ಸ್ಪೆರಿಮೆಂಟ್ ಪ್ರಾಜೆಕ್ಟ್ ಯೋಜನೆಯನ್ನು ಸಿದ್ಧಪಡಿಸಿದವು. 1977-79ರಲ್ಲಿ ಫ್ರಾನ್ಕೋ ಜರ್ಮನ್ ಸಿಂಫೋನಿ ಉಪಗ್ರಹದಿಂದ ಪ್ರಾಯೋಗಿಕವಾಗಿ ದಿನನಿತ್ಯದ ಸಂವಹನಕ್ಕೆ ಬಳಸಲಾಯಿತು. ಆಪಲ್ ಎಂಬ ಸಣ್ಣ ಪ್ರಯೋಗಾತ್ಮಕ ಉಪಗ್ರಹವನ್ನು ನಿರ್ಮಾಣ ಮಾಡಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಏರಿಯನ್ ಉಡಾವಣಾ ವಾಹಕದಿಂದ ಯಶಸ್ವಿಯಾಗಿ ಉಡಾಯಿಸಲಾಯಿತು. ಭಾರತದ 2ನೇ ಉಪಗ್ರಹ ಭಾಸ್ಕರ 1 ಅನ್ನು ಭೂಮಿಯ ಪರಿವೀಕ್ಷಣೆಗೆ ಪ್ರಾಯೋಗಿಕವಾಗಿ ಜೂನ್ 7, 1979ರಂದು ನಿಗದಿತ ಕಕ್ಷೆಗೆ ಸೇರಿಸಲಾಯಿತು. 1980ರ ಜುಲೈ 18ರಂದು ಭಾರತದ 3ನೇ ಉಪಗ್ರಹ ರೋಹಿಣಿಯನ್ನು SLV 3 ರಾಕೆಟ್ನ 2ನೇ ಪ್ರಾಯೋಗಿಕ ಉಡಾವಣಾ ಯೋಜನೆಯಡಿ ಯಶಸ್ವಿಯಾಗಿ ಹಾರಿಸಲಾಯಿತು. SLV 3 ರೋಹಿಣಿ ಸರಣಿಯ RSD-1 ಉಡಾವಣೆ ಮೇ 31, 1981ರಲ್ಲಿ, ಭಾಸ್ಕರ 2 ಉಡಾವಣೆ ನವೆಂಬರ್ 20, 1981, ಇನ್ಸ್ಯಾಟ್ 1A ಉಡಾವಣೆ ಏಪ್ರಿಲ್ 10, 1982ರಲ್ಲಿ, SLV 3 ರೋಹಿಣಿ ಸರಣಿಯ RSD-2 ಉಡಾವಣೆ ಏಪ್ರಿಲ್ 17, 1985ರಲ್ಲಿ, ಇನ್ಸ್ಯಾಟ್ 1B ಉಡಾವಣೆ ಆಗಸ್ಟ್ 30, 1983ರಲ್ಲಿ. ಪ್ರೊಫೆಸರ್ ಸತೀಶ್ ಧವನ್ ಆಡಳಿತಗಾರ, ಮಾರ್ಗದರ್ಶಕ. ಪ್ರೊಫೆಸರ್ ಧವನ್ ಅವರ ಪ್ರಕಾರ
ಎಲ್ಲರೂ ಒಟ್ಟಾಗಿ ಸಮಾಲೋಚಿಸಿದಾಗ ಹೊರಬರುವ ನಿರ್ಧಾರಗಳು ಉತ್ತಮವಾಗಿರುತ್ತವೆ ಎಂದು ಪ್ರೊಫೆಸರ್ ಸತೀಶ್ ಧವನ್ ರವರು ನಂಬಿದ್ದರು. ಪ್ರೊಫೆಸರ್ ಸತೀಶ್ ಧವನ್ ಅವರು ಇಸ್ರೋದ ಅಧ್ಯಕ್ಷರಾಗಿದ್ದ 10 ವರ್ಷಗಳ ಅವಧಿಯಲ್ಲಿ ಭಾರತದ ಬಾಹ್ಯಾಕಾಶ ಯೋಜನೆಗಳ ಕಾರ್ಯಕ್ರಮ ಅಸಾಧಾರಣ ಬೆಳವಣಿಗೆ ಮತ್ತು ಯಶಸ್ಸು ಕಂಡಿತು. ಪ್ರೊಫೆಸರ್ ಧವನ್ ಭಾರತದ ಮೊದಲ ಉಪಗ್ರಹ ಆರ್ಯಭಟ ಯೋಜನಾ ಸಮಿತಿಯ ಅಧ್ಯಕ್ಷರಾಗಿದ್ದರೆ ಹೊರತು ಬೇರೆ ಯಾವುದೇ ನಿರ್ವಹಣಾ ಸಮಿತಿಗಳಿಗೆ ಅಧ್ಯಕ್ಷರಾಗಿರಲಿಲ್ಲ. ಯೋಜನಾ ಸಮಿತಿಗೆ ಸೂಕ್ತರಾದ ವಿಜ್ಞಾನಿಗಳನ್ನು ನೇಮಕ ಮಾಡಿ ಯೋಜನೆಯ ಬಗೆಗಿನ ತೀರ್ಮಾನ ತೆಗೆದುಕೊಳ್ಳುವ ಜವಾಬ್ದಾರಿಯನ್ನು ಯೋಜನಾ ನಿರ್ದೇಶಕರಿಗೆ ಬಿಡುತ್ತಿದ್ದರು. ಪರಿಶೀಲನಾ ಸಭೆಗಳಿಗೆ ಯೋಜನೆಯ ಭಾಗವಾಗಿರುವ ಪ್ರತಿಯೊಬ್ಬ ಕಿರಿಯ ತಂತ್ರಜ್ಞರು ಪಾಲ್ಗೊಂಡು ಪ್ರಶ್ನೆ ಅಥವಾ ಸಂದೇಹಗಳನ್ನು ಕೇಳಬಹುದಾಗಿತ್ತು. ಇಸ್ರೋದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಮುನ್ನಡೆಸುತ್ತಿದ್ದ ಅವಧಿಯಲ್ಲಿ IIScಯನ್ನು ಕಡೆಗಾಣಿಸಲಿಲ್ಲ. ಅಲ್ಲಿಯೂ ಹಲವಾರು ಚಟುವಟಿಕೆಗಳನ್ನು ಕಾರ್ಯಗತ ಮಾಡಿದರು. ಪ್ರೊಫೆಸರ್ ಸತೀಶ್ ಧವನ್ ರವರು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, HAL, NAL ನಂತಹ ಪ್ರಮುಖ ಕೇಂದ್ರಗಳ ಆಡಳಿತ ಮಂಡಳಿಗಳಿಗೆ ಮುಖ್ಯಸ್ಥರಾಗಿ ವಿಮಾನ ಶಾಸ್ತ್ರದಲ್ಲಿ ಮಾರ್ಗದರ್ಶನ ನೀಡುತ್ತಿದ್ದರು. ಪ್ರೊಫೆಸರ್ ಸತೀಶ್ ಧವನ್ ರವರು ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ 1981ರಲ್ಲಿ ನಿವೃತ್ತಿಯಾದರು. ತಮ್ಮ ಉತ್ತರಾಧಿಕಾರಿಯಾಗಿ ಪ್ರೊಫೆಸರ್ UR ರಾವ್ ಅವರಿಗೆ 1984ರಲ್ಲಿ ಹಸ್ತಾಂತರ ಮಾಡಿ ಇಸ್ರೋದ ಅಧ್ಯಕ್ಷ ಸ್ಥಾನದಿಂದ ನಿವೃತ್ತಿ ಹೊಂದಿದರು. ನಿವೃತ್ತಿ ನಂತರವೂ ಪ್ರತಿದಿನ ಇಸ್ರೋ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಮಾರ್ಗದರ್ಶನ ನೀಡುತ್ತಿದ್ದರು. ಸತೀಶ್ ಧವನ್ ರವರಿಗೆ ಸಂಶೋಧನೆಯಲ್ಲಿ 2 ಮುಖ್ಯ ಗುರಿ ಇತ್ತು. ಮೊದಲನೆಯದಾಗಿ ಸಂಶೋಧನೆಯ ವಿಷಯದ ತಿರುಳು, ಎರಡನೆಯದಾಗಿ ಸಂಶೋಧನೆಯ ತಾಂತ್ರಿಕ ಬೆಳವಣಿಗೆಗೆ ದಾರಿದೀಪವಾಗಬೇಕು. ಸಂಶೋಧನೆ ಕೇವಲ ಸಂಶೋಧನೆಗೋಸ್ಕರ ಅಲ್ಲ, ಅದು ಮಾನವನ ಮತ್ತು ಸಮಾಜದ ಬೆಳವಣಿಗೆಗೆ ಸಹಾಯವಾಗಬೇಕೆಂಬುದು ಅವರ ಅಭಿಪ್ರಾಯವಾಗಿತ್ತು. ಸತೀಶ್ ಧವನ್ ರವರಿಗೆ ಅನಗತ್ಯ ಪ್ರಶಂಸೆ ಇಷ್ಟವಾಗುತ್ತಿರಲಿಲ್ಲ. ಅವರಲ್ಲಿದ್ದ ಮಾನವೀಯ ಗುಣ ಬೇರೆಯವರ ಕಷ್ಟಗಳಿಗೆ ಮಿಡಿಯುತ್ತಿತ್ತು. ಬಡವರ, ನಿರ್ಗತಿಕರ ಬಗ್ಗೆ ಕಾಳಜಿ ವಹಿಸಿ ಅವರ ಪರವಾಗಿ ನಿಲ್ಲುತ್ತಿದ್ದರು. ಸತೀಶ್ ಧವನ್ ರವರಿಗೆ ಮಕ್ಕಳೆಂದರೆ ಬಲು ಪ್ರೀತಿ. ಸರ್ಕಾರಿ ಶಾಲೆಗಳಿಗೆ ತೆರಳಿ ಮಕ್ಕಳೊಂದಿಗೆ ಬೆರೆತು ತಮ್ಮಿಂದಾಗುವ ಸೇವೆಗಳನ್ನು ನೀಡುತ್ತಿದ್ದರು. ಪ್ರೊಫೆಸರ್ ಸತೀಶ್ ಧವನ್ ಅವರ ಜೀವನದ ಅವಿಸ್ಮರಣೀಯ ಘಟನೆಗಳ ಚಿತ್ರಣಗಳನ್ನು ಚಿತ್ರ 10ರಿಂದ ಚಿತ್ರ 21ರವರೆಗೆ ತೋರಿಸಲಾಗಿದೆ. ತಂತ್ರಜ್ಞಾನ ಪರಿಶೀಲನೆಯಲ್ಲಿ ಪ್ರೊಫೆಸರ್ ಸತೀಶ್ ಧವನ್. ಇಸ್ರೋ ಪ್ರಯೋಗಾಲಯಗಳಿಗೆ ಭೇಟಿ ನೀಡುತ್ತಿದ್ದ ಪ್ರೊಫೆಸರ್ ಸತೀಶ್ ಧವನ್. ಪ್ರಧಾನಿ ಮೊರಾರ್ಜಿ ದೇಸಾಯಿಯವರು ಭೇಟಿ ನೀಡಿದ ಸಂದರ್ಭದಲ್ಲಿ, KR ನಾರಾಯಣನ್ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ, ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಭೇಟಿ ನೀಡಿದ ಸಂದರ್ಭದಲ್ಲಿ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ, SLV ಯಶಸ್ವಿ ಉಡಾವಣೆ ಸಂದರ್ಭದಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಅವರೊಂದಿಗೆ ಪ್ರೊಫೆಸರ್ ಸತೀಶ್ ಧವನ್. ಆರ್ಯಭಟ ಉಪಗ್ರಹ ನಿರ್ಮಾಣ ಸಮಯದಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಅವರೊಂದಿಗೆ ಪ್ರೊಫೆಸರ್ ಸತೀಶ್ ಧವನ್, ಪ್ರೊಫೆಸರ್ UR ರಾವ್, ಡಾಕ್ಟರ್ K ಕಸ್ತೂರಿರಂಗನ್. ಮೊದಲ ಉಡಾವಣಾ ವಾಹನ ನಿರ್ಮಾಣ ಯೋಜನಾ ತಂಡದೊಂದಿಗೆ ಪ್ರೊಫೆಸರ್ ಸತೀಶ್ ಧವನ್. ಸೈಟ್ ಯೋಜನೆ ಅಡಿಯಲ್ಲಿ ಹಳ್ಳಿಯ ಜನರು. ಸತೀಶ್ ಧವನ್ ಅವರ ಸಂಶೋಧನೆಗಳು. ಪರಿಸರದ ಮೇಲೆ ಪ್ರೀತಿ. ಪ್ರೊಫೆಸರ್ ಸತೀಶ್ ಧವನ್ ರವರಿಗೆ ನಿಸರ್ಗದ ಮೇಲೆ ಒಲವಿತ್ತು. ಶ್ರೀಹರಿಕೋಟಾದ ಮೂಲ ಸೌಕರ್ಯಗಳನ್ನು ಅಲ್ಲಿನ ನೈಜ ಪರಿಸರಕ್ಕೆ ಯಾವುದೇ ಧಕ್ಕೆ ಬಾರದಂತೆ ಅಭಿವೃದ್ಧಿಪಡಿಸಲು ವಿಶೇಷವಾಗಿ ಶ್ರಮವಹಿಸಿದರು. ಇಸ್ರೋ ಉಡಾವಣೆಗಳಿಗೆ ವಿಶ್ವದರ್ಜೆಯ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ರೂಪಿಸಿದರು. ಪ್ರೊಫೆಸರ್ ಧವನ್ ರವರು ಸಮಯ ಸಿಕ್ಕಾಗೆಲ್ಲ ಶ್ರೀಹರಿಕೋಟಾದ ಪರಿಸರದಲ್ಲಿ ತಲ್ಲೀನರಾಗುತ್ತಿದ್ದರು. ಪುಳಿಕಾಟ್ ಸರೋವರ ಹಾಗೂ ನೆಲ್ಲಪಟ್ಟು ಪಕ್ಷಿಧಾಮ ಬಳಿಯ
ಪ್ರಕೃತಿ ನೋಟಗಳನ್ನು ನೋಡುತ್ತಾ ಚಿತ್ರಗಳನ್ನು ಸೆರೆಹಿಡಿಯುತ್ತಾ ಅಲ್ಲಿ ಸಾಕಷ್ಟು ಸಮಯ ಕಳೆಯುತ್ತಿದ್ದರು. ಇದರೊಂದಿಗೆ ಪ್ರೇರಣೆಗೊಂಡು ಬರ್ಡ್ಸ್ ಇನ್ ಫ್ಲೈಟ್ ಎಂಬ ಪುಸ್ತಕವನ್ನು ಬರೆದರು. ಪ್ರಶಸ್ತಿ ಗೌರವಗಳು. ಪ್ರೊಫೆಸರ್ ಸತೀಶ್ ಧವನ್ ರವರ ಕೊಡುಗೆಯನ್ನು ಗುರುತಿಸಿ ವಿವಿಧ ದೇಶಗಳ ಸಂಘ ಸಂಸ್ಥೆಗಳು ಅವರನ್ನು ಗೌರವಿಸಿದವು. ಹಲವು ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿದವು. ಪ್ರೊಫೆಸರ್ ಸತೀಶ್ ಧವನ್ ರವರಿಗೆ ಬಂದ ಗೌರವ ಪ್ರಶಸ್ತಿಗಳು ಹಲವಾರು. ಅದರಲ್ಲಿ ಮುಖ್ಯವಾದವೆಂದರೆ ಪದ್ಮಭೂಷಣ 1971, ಪದ್ಮವಿಭೂಷಣ 1981, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 1984, ಇಂದಿರಾ ಗಾಂಧಿ ಅವಾರ್ಡ್ ಫಾರ್ ನ್ಯಾಷನಲ್ ಇಂಟಿಗ್ರೇಷನ್ 1999, ಭಾರತೀಯ ವಿಜ್ಞಾನ ಸಂಸ್ಥೆ ಹಾಗೂ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳಿಂದ ವಿಶಿಷ್ಟ ಹಳೆಯ ವಿದ್ಯಾರ್ಥಿ ಪ್ರಶಸ್ತಿ. ಪದ್ಮ ಪ್ರಶಸ್ತಿ ಪಡೆದ ಪ್ರೊಫೆಸರ್ ಸತೀಶ್ ಧವನ್ ನೀಡಿದ ಸಂದರ್ಭದಲ್ಲಿ ಮಿನುಗುವ ನಕ್ಷತ್ರ. ಒಬ್ಬ ಶಿಕ್ಷಕರಾಗಿ ವೃತ್ತಿ ಜೀವನ ಆರಂಭಿಸಿ 2 ಮಹೋನ್ನತ ಸಂಸ್ಥೆಗಳನ್ನು ಮುನ್ನಡೆಸಿದ ನಾವಿಕ ಪ್ರೊಫೆಸರ್ ಸತೀಶ್ ಧವನ್ ತಮ್ಮ ಇಳಿ ವಯಸ್ಸಿನಲ್ಲಿ ಜನವರಿ 3, 2002ರಂದು ಈ ಪ್ರಪಂಚವನ್ನು ತೊರೆದು ಆಕಾಶದಲ್ಲಿ ಮಿನುಗುತ್ತಾರೆಯಾದರು. ಎಷ್ಟೋ ವಿದ್ಯಾರ್ಥಿಗಳಿಗೆ ಜ್ಞಾನ ಹಂಚಿ ಉತ್ತಮ ಶಿಕ್ಷಕರೆನಿಸಿಕೊಂಡರು. ವಿಕ್ರಮ್ ಸಾರಾಭಾಯಿಯವರ ಕನಸಿನ ಕೂಸಾದ ಇಸ್ರೋವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗುವಂತೆ ಮಾಡಿದ್ದು ಪ್ರೊಫೆಸರ್ ಸತೀಶ್ ಧವನ್. ಇವರ ಗೌರವಾರ್ಥವಾಗಿ ಸೆಪ್ಟೆಂಬರ್ 5, 2002 ಶಿಕ್ಷಕರ ದಿನದಂದು ಇಸ್ರೋದ ಶ್ರೀಹರಿಕೋಟಾ ಉಡಾವಣಾ ಕೇಂದ್ರಕ್ಕೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಎಂದು ನಾಮಕರಣ ಮಾಡಲಾಯಿತು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಷತ್ತು ವತಿಯಿಂದ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿಜ್ಞಾನಿಗಳಿಗೆ ಪ್ರೊಫೆಸರ್ ಸತೀಶ್ ಧವನ್ ರವರ ಹೆಸರಲ್ಲಿ ಪದಕ, ನಗದು ಮತ್ತು ಪ್ರಶಸ್ತಿ ನೀಡುತ್ತದೆ. 2009ನೇ ಇಸವಿಯಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಶತಮಾನೋತ್ಸವ ಆಚರಿಸಿದಾಗ ಸಂಸ್ಥೆಯ 100 ವರ್ಷಗಳ ಯಶಸ್ವಿನಲ್ಲಿ ಶ್ರಮಿಸಿದ ಸಾಧಕರ ಚಿತ್ರಗಳಿರುವ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು. ಚಿತ್ರ 23, ಅದರಲ್ಲಿ ಧವನ್ ರವರ ಚಿತ್ರವಿದೆ. ಪ್ರಿಯ ವೀಕ್ಷಕರೇ, ಪೋಸ್ಟ್ ಆಫೀಸ್ನಿಂದ ಪೋಸ್ಟ್ ಸ್ಟಾಂಪ್ಗಳ ಬಿಡುಗಡೆ. ಉಪಸಂಹಾರ. ಭಾರತದ ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರದ ಪಿತಾಮಹ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರು ಸ್ಥಾಪಿಸಿದ ಸಂಸ್ಥೆಯು ಜನಸಾಮಾನ್ಯರ ಸೇವೆಗಾಗಿ, ದೇಶದ ಭದ್ರತೆಗೆ ಹಾಗೂ ಸರ್ವತೋನ್ಮುಖ ಅಭಿವೃದ್ಧಿಗಾಗಿ ಸೇವೆಯನ್ನು ನೀಡುತ್ತಿದೆ. ಇಂತಹ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಗೊಳ್ಳಲು ಪ್ರೊಫೆಸರ್ ಸತೀಶ್ ಅವರ ಪಾತ್ರ ಪ್ರಮುಖವಾದದ್ದು. ಸತೀಶ್ ಧವನ್ ರವರದು ಅಸಾಮಾನ್ಯ ಬುದ್ಧಿಶಕ್ತಿ, ದಕ್ಷ ಆಡಳಿತಗಾರ ಮತ್ತು ಧೀಮಂತ ನಾಯಕರಾಗಿದ್ದರು. ನಿರ್ಭೀತ ನಿಲುವು, ಮೌಲ್ಯಗಳ ಪಾಲನೆಯ ಕರ್ಮಯೋಗಿಯಾಗಿದ್ದರು. ಒಟ್ಟಿನಲ್ಲಿ ಪ್ರೊಫೆಸರ್ ಸತೀಶ್ ಧವನ್ ರವರು ಪರಿಪೂರ್ಣ ಗುರು, ವಿಜ್ಞಾನಿ, ಸಂಶೋಧಕ, ಚಿಂತಕ ಮತ್ತು ಮಾರ್ಗದರ್ಶಕ ಎಲ್ಲವೂ ಆಗಿದ್ದರು. ಶ್ರೀ ಪ್ರಸಾದ್ BS ಅವರು 2005ರಿಂದ ಇಸ್ರೋ ಸಂಸ್ಥೆಯ UR ರಾವ್ ಉಪಗ್ರಹ ಕೇಂದ್ರದ URSC ಗ್ರಂಥಾಲಯ ಮತ್ತು ಪ್ರಲೇಖನ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಾಹ್ಯಾಕಾಶ ಮತ್ತು ಉಪಗ್ರಹ ಸಂಬಂಧಿತ ಯೋಜನೆಗಳಿಗೆ ಬೇಕಾದ ಉಪಯುಕ್ತ ಲೇಖನಗಳನ್ನು, ಪುಸ್ತಕಗಳನ್ನು, ಇನ್ನಿತರೆ ಗ್ರಂಥಾಲಯ ಸೇವೆಗಳನ್ನು ನೀಡುತ್ತಿದ್ದಾರೆ. ಗ್ರಂಥಾಲಯದಲ್ಲಿ ಕಂಪ್ಯೂಟರೀಕರಣ, ಡಿಜಿಟಲ್ ಲೈಬ್ರರಿ, ಮಾಹಿತಿ ಸಂಪನ್ಮೂಲ ನಿರ್ವಹಣೆ, ಗ್ರಂಥಾಲಯ ಆಧುನೀಕರಣ ಅವರ ಆಸಕ್ತಿಯ ಕ್ಷೇತ್ರ. ಪ್ರಿಯ ವೀಕ್ಷಕರೇ, ಬಾಲಬಾಲೆಯರಿಗೆ ಬಾಹ್ಯಾಕಾಶ ಪುಸ್ತಕ ಮಾಲೆ ಸರಣಿಯ 16ನೇ ಸರಣಿಕೆಯನ್ನು ನಾನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ದಯಮಾಡಿ ಎಲ್ಲರಿಗೂ ಶೇರ್ ಮಾಡಬೇಕೆಂದು, ಮಕ್ಕಳಿಗೆ ಸೂಕ್ತವಾಗಿ ತಿಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಈ ಸರಣಿಕೆಯನ್ನು ನಾನು ಮುಗಿಸುತ್ತಿದ್ದೇನೆ. ವಂದನೆಗಳೊಂದಿಗೆ.